ಹಾಯ್ ಹಲೋ ಫ್ರೆಂಡ್ಸ್, ಅನ್ನೋ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾಯಿದ್ದು ಮಾವಿನಕಾಯಿ ಚಿತ್ರಾನ್ನ. ಒಂದು ಮಾವಿನಕಾಯಿ ತೊಗೊಂಡಿನಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿನಿ, ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ, ಸಾಸಿವೆ ಮತ್ತು ಜೀರಿಗೆ, ಒಂದು ಅರ್ಧ kg ಅನ್ನ ಮಾಡಿ ಇಟ್ಕೊಂಡಿನಿ. ಫಸ್ಟ್ ಮಾವಿನಕಾಯಿ ಹೆರ್ಜ್ಕೋಬೇಕು. ಒಂದು ಅರ್ಧ ತೊಗೊಂಡು ಹೆರ್ಜ್ಕೊಳತ್ತೀನಿ ಕಟ್ ಮಾಡಿ. ಇದು ಅರ್ಧ ಹೋಳು ಹೆರ್ಚ್ಕೊಂಡಿನಿ ರೀ. 3 ಸ್ಪೂನ್ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳತ್ತೀನಿ ರೀ. ಇದು ಉದ್ದಿನಬೇಳೆ, ಕಡಲೆಬೇಳೆ, ಇದು ಶೇಂಗಾಕಾಯಿ. ಇದು ಸ್ವಲ್ಪ ಕೆಂಪಾಗುತ್ತಾನ ಗ್ಯಾಸ್ ಲೋಟ್ನಲ್ಲಿ ಕೈ ಹಾಕ್ತಾನೆ ಇರಲಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಡಿ ರೀ. ಕರಿಬೇವು ಹಾಕ್ಕೊಂಬಿಡೋಣ್ರಿ. ಇದೆಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಸೇರಿ ಪೇಸ್ಟ್ ಮಾಡಿ ಇಟ್ಕೊಂಡಿರಿ. ಇದನ್ನು 1 ಸ್ಪೂನ್ ಹಾಕ್ಕೊಳತ್ತೀನಿ. ಮಾವಿನಕಾಯಿ ಹೆರ್ಚ್ಕೊಂಡಿವಲ್ರಿ, ಈಗ ಹಾಕ್ಕೊಂಬಿಡೋಣ್ರಿ. ಇದು ಒಂದು 10 ರಿಂದ 15 ಸೆಕೆಂಡ್ ಇದನ್ನು ಕೈ ಹಾಕ್ತಾನೆ ಇರ್ಬೇಕು ರೀ. ಇದು ಮಾವಿನಕಾಯಿ ಸ್ವಲ್ಪ ಮೆತ್ತಗಾಗಬೇಕು. ಇದಕ್ಕೆ ಎಷ್ಟು ಬೇಕಾಗ್ತೈತೆ ಅಷ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ತೀನಿ ರೀ. ಅನ್ನಕ್ಕೆ ಆಲ್ರೆಡಿ ಬೇಯಿಸ್ಕೊಂಡಿನಿ ರೀ ಹಾಕಿ. ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ ರೀ. ಇದು ಕರೆಕ್ಟಾಗಿ ಸಾಫ್ಟ್ ಆಗೋವರೆಗೆ ಇದನ್ನು ಕೈ ಆಡಿಸ್ತಾನೆ ಇರ್ರಿ. ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಗೊಜ್ಜು ಮಾಡಿ ತಿನ್ಬೋದು ರೀ. ಇದು ಆಲ್ರೆಡಿ ಆಯ್ತು ರೀ. ಇದನ್ನು ತೆಗೆದುಬಿಡೋಣ್ರಿ. ಇದಕ್ಕೆ ಅನ್ನ ಹಾಕಿ ಕಲಿಸ್ಕೊಂಬಿಡೋಣ್ರಿ. ಇದು ಅನ್ನ ಆಲ್ರೆಡಿ ಮಾಡಿಟ್ಕೊಂಡಿಲ್ರಿ, ಇದ್ರೊಳಗೆ ಹಾಕ್ಕೊಂಬಿಡೋಣ್ರಿ. ಅದಕ್ಕೆ ಎಷ್ಟು ಆಗ್ತೈತೆ ಅಷ್ಟು ಕಲಿಸ್ಕೊಂತಾನೆ ಇರ್ರಿ. ಇದು ಅರ್ಧ kg ಕರೆಕ್ಟ್ ಆಯ್ತು ರೀ. ಇದು ನೀಟಾಗಿ ಒಂದ್ಸಲ ಕಲಿಸ್ಕೊಂಬಿಡೋಣ್ರಿ. ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿತ್ತು ರೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಮಾಡಿ ನೋಡಿರಿ.